ನಮಸ್ತೆ ಎಲ್ರಿಗೂ. ಇದು ಶಾರದಾ ಪಾಠಶಾಲಾ. ಇವತ್ತು ನಾನು KSನ ಒಂದು ಅಪ್ಡೇಟ್ಸ್ನ ಹೇಳಲಿಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನೋಡಿ KS ತುಂಬ ಸುದ್ದಿಯಲ್ಲಿದೆ. KPSC ಅವರು ಮಾಡ್ತಕ್ಕಂಥ ಒಂದು ಎಡವಟ್ಟಿನಿಂದ ಕನ್ನಡ ಮಾಧ್ಯಮದವರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಭಾಳ ಅನ್ಯಾಯವಾಗಿದೆ. ಹಾಗಾಗಿ ಇದನ್ನು ಒಂದು ವಿರೋಧಿಸಿ ಕೆಲವು ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಎಲ್ಲರೂ ಸೇರಿ ಹೋರಾಟವನ್ನು ಮಾಡಿದ್ದಾರೆ. ಅದರ ಒಂದು ಫಲಪ್ರದವಾಗಿ ಅದನ್ನು ಅಧಿವೇಶನದಲ್ಲೂ ಆರ್ ಅಶೋಕ್ ಅವರು ಡಿಸ್ಕಸ್ ಮಾಡಿರ್ತಾರೆ. ಅದನ್ನೆಲ್ಲ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಉತ್ತರವನ್ನು ಕೊಟ್ಟಿರ್ತಾರೆ. ಅವು ಏನೇನು ಅಂತ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ಗೆ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ, ಪ್ರಶ್ನೆ ಏನು, ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಗಮನಿಸಿ. ನೋಡಿ, ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಇತ್ತೀಚೆಗೆ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಲ್ಲಿ ಎಷ್ಟು ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ ಅಂತ ಪ್ರಶ್ನೆ ಇದೆ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ 26/2/2024ರಂದು 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 384 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಅಲ್ವಾ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಏನಾಯಿತು, ಇವರು 384 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ಓಕೆ, 27/8/2024ರಲ್ಲಿ ಮೊದಲನೇ ಬಾರಿಗೆ ಇವರು ಪ್ರಿಲಿಮ್ಸ್ ಎಕ್ಸಾಮನ್ನು ನಡೆಸಿರ್ತಾರೆ, ಆಗಸ್ಟ್ನಲ್ಲಿ 2024ರಲ್ಲಿ. ಅದಾದಮೇಲೆ ಏನಾಯಿತು, ಆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಕನ್ನಡ ಪರ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಭಾರಿ ಅನ್ಯಾಯ ಆಗಿದೆ. ಕನ್ನಡ ಟ್ರಾನ್ಸ್ಲೇಷನ್ನು ಸರಿಯಾಗಿ ಮಾಡಿಲ್ಲ, ಅವರು ಇಂಗ್ಲೀಷಕ್ಕೆ ಭಾಳ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ನಡ ಪರ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಪರ ಸಂಘಟನೆಗಳು ಎರಡೂ ಸೇರಿ ಹೋರಾಟಗಳನ್ನು ಮಾಡಿತ್ತು. ಅದರ ಒಂದು ಫಲವಾಗಿ ಅವರು ಏನು ಮಾಡ್ತಾರೆ, ಆ ಒಂದು ಲೋಪದಿಂದಾಗಿ ಮರುಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಯಾವಾಗ? 29/12/2024 ಡಿಸೆಂಬರಲ್ಲಿ ಮತ್ತೆ ಅವರು ಮಾಡಿರ್ತಾರೆ. ಅದಾದ ಮೇಲೂ ಸಹ ಅವರ ಒಂದು ತಪ್ಪನ್ನು ತಿದ್ದುಕೊಳ್ಳದೆ ಅವರು ಅಗೇನ್ ಮತ್ತೆ ಮಿಸ್ಟೇಕ್ ಮಾಡ್ತಾರೆ. ಪ್ರಶ್ನೆಗಳು ಸರಿಯಾಗಿ ಅರ್ಥ ಆಗದೇ ಇರೋ ಒಂದು ರೀತಿಯಲ್ಲಿ ಇರ್ತವೆ. ಹೀಗಾಗಿ ಮತ್ತೆ ಹೋರಾಟಗಳು ಪ್ರಾರಂಭ ಆಗುತ್ತೆ. ಆದರೂ ಸಹ ಇವು KPSC ಅವರು ಏನು ಮಾಡ್ತಾರೆ, ಇದು ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಅವರು ಮೇನ್ಸ್ನ ಒಂದು ಡೇಟನ್ನು ಕೊಡ್ತಾರೆ. ಹಾಗೆ ಪ್ರಿಲಿಮ್ಸ್ನ ಒಂದು ರಿಸಲ್ಟ್ ಕೂಡ ಬಿಡ್ತಾರೆ. ಈಗಾಗಲೇ ಬಿಟ್ಟಿದ್ದಾರೆ. ಮೇನ್ಸ್ನ ಒಂದು ಡೇಟ್ ಕೂಡ ಅವರು ಇದು ಮಾಡಿದ್ದಾರೆ, ಮಾರ್ಚ್ ಲಾಸ್ಟ್ ವೀಕಲ್ಲಿ ನಡೆಸ್ತೀವಿ ಅಂತ. ಬಟ್ ಏನಾಗಿದೆ ಅಂದರೆ, ಇಷ್ಟರೊಳಗೆ ಕ್ಯಾಟ್ ಅನ್ನೋ ಒಂದು ನ್ಯಾಯಾಲಯ ಇದನ್ನು ತಡೆ ಹಿಡಿದಿದೆ. ಪ್ರಿಲಿಮ್ಸು ನಡೀತಲ್ಲ, ಈಗ ಮೇನ್ಸ್ ನಡಿಬೇಕು. ಸೊ ಅದಕ್ಕೆ ಮೇನ್ಸನ್ನು ಮಾಡಬಾರ್ದು ಅಂತ ಹೇಳಿ ಸ್ಟೇ ಕೊಟ್ಟಿದೆ ಕ್ಯಾಟ್ ಅನ್ನೋ ನ್ಯಾಯಾಲಯ. ಹಾಗಾಗಿ ಸದ್ಯಕ್ಕೆ ಮೇನ್ಸನ್ನು ಮಾಡ್ತಾ ಇಲ್ಲ. ಬಟ್ ಅದನ್ನೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಬಹುದು. ಕ್ವಶನ್ ನೋಡಿ, ಮೊದಲ ಬಾರಿ ನಡೆಸಿದ ಪರೀಕ್ಷೆಯಲ್ಲಿ ಆದಂತಹ ತಪ್ಪುಗಳೇನು, ಅವರ ಒಂದು ವಿವರವನ್ನು ನೀಡುವುದು ಹಾಗೂ ಅದಕ್ಕೆ ತಗುಲಿದ ವೆಚ್ಚ ಎಷ್ಟು ಅಂತ ಇವರು ಕೇಳಿದ್ದಾರೆ, ಕ್ವಶನ್ ಮಾಡಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳು ಏನಂತ ಉತ್ತರ ಮಾಡಿದ್ದಾರೆ ನೋಡಿ. ಮೊದಲ ಬಾರಿ ನಡೆಸಿದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳ ಕನ್ನಡ ಭಾಷಾಂತರದಲ್ಲಿನ ಲೋಪಗಳನ್ನು ಪರಿಶೀಲಿಸಲು 3 ವಿಷಯ ತಜ್ಞರೊಳಗೊಂಡ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಸದರಿ ಸಮಿತಿಯ ವಿಷಯ ತಜ್ಞರುಗಳು ಪ್ರಶ್ನೆಗಳ ಭಾಷಾಂತರವನ್ನು ಪರಿಶೀಲಿಸಿ ಭಾಷಾಂತರದ ಲೋಪದಿಂದಾಗಿ ಪತ್ರಿಕೆ 1ರಲ್ಲಿ 5 ಪ್ರಶ್ನೆಗಳು ಹಾಗೂ ಪತ್ರಿಕೆ 2ರಲ್ಲಿ 5 ಪ್ರಶ್ನೆಗಳ ಕೀ ಉತ್ತರಗಳು ಪರಿಷ್ಕೃತಗೊಳ್ಳಬೇಕಾಗಿರುತ್ತದೆ ಎಂದು ಅಭಿಪ್ರಾಯ ನೀಡಿರುತ್ತಾರೆ. ಸದರಿ ಪರೀಕ್ಷೆನ ಈಗೇನು ಫಸ್ಟ್ ಪ್ರಿಲಿಮ್ಸ್ ನಡೆಸಿರ್ತಾರಲ್ಲ, ನಮಗೆ 13 ಕೋಟಿ ಸಮಥಿಂಗ್ ನಮಗೆ ಖರ್ಚಾಗಿದೆ ಅಂತ ಇವರು KPSC ಅವರು ಹೇಳ್ತಾರೆ. ನೋಡಿ, ನೆಕ್ಸ್ಟ್ 2ನೇ ಸರಿ ಏನಾಗುತ್ತೆ, ಅದೇ ಲೋಪದೋಷ ಮತ್ತೆ ಕಂಟಿನ್ಯೂ ಆಗುತ್ತೆ. ಹೌದಾ, ಅವರು ಏನು ಇಲ್ಲಿ ಅದನ್ನು ಇದು ಮಾಡ್ಕೋತಾ ಇದ್ದಾರೆ, ಸಮಜಾಯಿಷಿ ಏನಂತ ಮಾಡ್ಕೋತಾ ಇದ್ದಾರೆ KPSC ಅವರು ಅಂತ ನಾನು ಹೇಳ್ತೇನೆ ನೋಡಿ. ಪದೇ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಬರೆದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಲು ಕಾರಣ ಏನು, ಈ ತಪ್ಪುಗಳನ್ನು ಮಾಡಿದ ಅಧಿಕಾರಿಗಳು ಯಾರ್ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ. KPSC ಅವರು ಏನು ಹೇಳ್ತಾರೆ ಗೊತ್ತಾ, ಕರ್ನಾಟಕ ಲೋಕಸೇವಾ ಆಯೋಗ ಈ ಹಿಂದಿನ ಪರೀಕ್ಷೆಗಳ ತುಲನಾತ್ಮಕ ದತ್ತಾಂಶ ವಿಶ್ಲೇಷಣೆಯನ್ನು ನಡೆಸಿದ ನಂತರ 2023-24ನೇ ಸಾಲಿನಲ್ಲಿ ಈ ಕನ್ನಡ ಮೀಡಿಯಂ ಅವರು ಏನು ಎಕ್ಸಾಮ್ ಬರೆದಿರ್ತಾರಲ್ಲ, ಪ್ರಿಲಿಮ್ಸ್ ಎಕ್ಸಾಮ್ ಬರೆದು ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿರ್ತಾರಲ್ಲ, ಅವರು ಮತ್ತೆ 2017 ಮತ್ತು 18 ಈ ಒಂದು ಸಾಲಿನಲ್ಲಿ ಮುಖ್ಯ ಪರೀಕ್ಷೆಗೆ ಅರ್ಹರಾಗಿರ್ತಾರಲ್ಲ, ಅವರು
ಆ ಒಂದು ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ. ಎಷ್ಟು ಹೆಚ್ಚಳ ಆಗಿದೆ? 6.50. ಇಷ್ಟು ಹೆಚ್ಚಳ ಆಗಿದೆ. ಸೊ ಅಲ್ಲೇನು ನಿಮಗೆ ಕನ್ನಡ ಟ್ರಾನ್ಸ್ಲೇಷನ್ನು ತಪ್ಪಾಗಿದೆ ಅಂತ ಹೇಳ್ತೀರಿ. ಇಷ್ಟು ಹೆಚ್ಚಳ ಆಗಿದೆ ಅಂದರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ವಾ? ಇದರಲ್ಲೇನು ನೀವು ತಪ್ಪನ್ನು ಹೇಳ್ತೀರಿ ಅಂತ KPSC ಅವರು ಹಾಗೇನು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ನೋಡಿ ಇಲ್ಲಿ ಅವ್ರೇನು ಮೇಯ್ನಾಗಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ನೋಡಿ ನಾವು ಟ್ರಾನ್ಸ್ಲೇಷನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ನಾವು ಪ್ರಿಂಟ್ ಕೊಟ್ಟಾಗ ಮಾಡಿರೋರೇ ಈ ಒಂದು ತಪ್ಪುಗಳನ್ನು ಮಾಡಿರ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಸಮಜಾಯಿಷಿ ಕೊಡ್ತಾರೆ ಅವರು. ಪ್ರಿಂಟ್ ತಪ್ಪಿದ್ರೂ ಸಹ ಇಲ್ಲಿ ನೋಡಿ, ಪ್ರಿಂಟ್ ತಪ್ಪಿದ್ರೂ ಸಹ ಅದನ್ನು ನಾವು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋಷ್ಟು ಇವೇ ಕ್ವಶನ್ಸು, ಅಷ್ಟೇನು ರಾಂಗ್ ಇಲ್ಲ ಅಂತ ಹೇಳ್ತಾರೆ ಅವರು. ನೋಡಿ ಇಲ್ಲಿ ಕೆಲವು ಪ್ರಶ್ನೆಗಳಲ್ಲಿ ಕಾಗುಣಿತಾಕ್ಷರಗಳ ಮುದ್ರಣ ದೋಷವಾಗಿರುವುದಾಗಿಯೂ ಕೆಲವು ಪ್ರಶ್ನೆಗಳಲ್ಲಿ ವ್ಯತ್ಯಾಸವಿದ್ದರೂ ಸಹ ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಕೀ ಉತ್ತರವನ್ನು ಗುರುತಿಸಬಹುದಾಗಿದೆ. ಅಷ್ಟೇನು ಮಿಸ್ಟೇಕ್ ಇಲ್ಲ. ಪ್ರಿಂಟಲ್ಲಿ ತಪ್ಪಾದರೂ ಸಹ ನೀವು ಆನ್ಸರ್ ಮಾಡುವಂಥ ಒಂದು ಎಬಿಲಿಟಿ ಆ ಪ್ರಶ್ನೆಗಳು ನೋಡಿದ್ರೆ ಬರುತ್ತೆ ಅಂತ ಅವರು ಹೇಳ್ತಾರೆ. ಇಂಥ ಸಮಜಾಯಿಷಿ ಕೊಡ್ತಾರೆ ನೋಡಿ. ಓಕೆ, ಮೇಯ್ನಾಗಿ ಇಲ್ಲಿ ನಮಗೆ ಬೇಕಾಗಿರೋದಿದೆ ನೋಡಿ. ಅವ್ರು ಏನು ಹೇಳ್ತಾರೆ, ಇದೇನು ರೀನೋಟಿಫಿಕೇಶನ್ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಸದರಿ ಪರೀಕ್ಷೆಯನ್ನು ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವ ಕುರಿತು ಯಾವುದೇ ಒಂದು ಪ್ರಸ್ತಾವನೆ ಇರೋದಿಲ್ಲ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಬಟ್ ಬಹಳಷ್ಟು ಜನ ಕನ್ನಡಿಗರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಲ್ಲಿ ಬಹಳ ಅನ್ಯಾಯವಾಗಿರೋದರಿಂದ ಈ ಒಂದು ವಿಷಯವನ್ನು ಆರ್ ಅಶೋಕ್ ಅವರು ಸಹ ಏನು ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ತುಂಬ ಒಳ್ಳೆ ಪಾಯಿಂಟ್ಸ್ನ ಇಟ್ಕೊಂಡು ಅವರು ಮಾತಾಡಿದ್ದಾರೆ. ಹಾಗಾಗಿ ಏನಾದರೂ ಒಂದು ಹೊಸ ಬೆಳವಣಿಗೆಯನ್ನು ನಾವು ನೋಡಬಹುದು. ಈ ಒಂದು ಅಧಿವೇಶನದಲ್ಲಿ ಏನಾಯಿತು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಆರ್ ಅಶೋಕ್ ಅವರು ಸದನದಲ್ಲಿ ಮಾತಾಡ್ತಾ ಹೋಗ್ತಾರೆ. ಅಲ್ಲಿ ಅವರು ಕೆಲವೊಂದು ಪಾಯಿಂಟ್ಸನ್ನು ಇಟ್ಕೋತಾರೆ. ಮೇಯ್ನಾಗಿ ಅವರು ಕೆಲವೊಂದು ಸಾಹಿತಿಗಳು ಬರೆದಂತಹ ಪತ್ರಗಳನ್ನು ಓದಿ ಅಧ್ಯಕ್ಷರಿಗೆ ಒಂದು ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ಬರಗೂರು ರಾಮಚಂದ್ರಪ್ಪ ಅವರು ಆಗಿರ್ಬೋದು, ಗೋರೂರು ಚನ್ನಬಸಪ್ಪ ಅವರ ಆಗಿರ್ಬೋದು, ಚಿನ್ನಸ್ವಾಮಿ, ಮಹೇಶ್ ಜೋಶಿ ಹಾಗೂ ಸಿಂಧನೂರು ತಾಲೂಕು ಏನು ಶಾಸಕರಿದ್ದಾರಲ್ಲ, ಇವರೆಲ್ಲ ಪತ್ರಗಳನ್ನು ಅಭ್ಯರ್ಥಿಗಳ ಪರವಾಗಿ ಬರೆದಿರ್ತಾರೆ. ಅದನ್ನೆಲ್ಲ ಓದಿ ಆರ್ ಅಶೋಕ್ ಅವರು ಅಧ್ಯಕ್ಷರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ಒಳ್ಳೆ ಕೆಲಸ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನೋಡಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಶ್ನೆ ಪತ್ರಿಕೆಯನ್ನು ಅವರು ಸಹ ಓದಿ, ಇದು ಸಂಸ್ಕೃತ ಇದ್ದಂಗಿದೆ, ನನಗೆ ಕನ್ನಡ ನನಗೆ ಅರ್ಥ ಆಗ್ತಾ ಇಲ್ಲ, ಇನ್ನು ವಿದ್ಯಾರ್ಥಿಗಳಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಅಧ್ಯಕ್ಷರವರಿಗೆ ಅವರು ಪ್ರಶ್ನೆ ಮಾಡ್ತಾರೆ. ಹಾಗೂ ಅವರು ನೇರವಾಗಿಯೇ ಹೇಳ್ತಾರೆ, ಈ ಒಂದು ಅಧಿಸೂಚನೆಯನ್ನು ರದ್ದು ಮಾಡಬೇಕು, ಹಾಗೆ ಒಂದು ಹೊಸ ರೀನೋಟಿಫಿಕೇಷನ್ ಮಾಡಬೇಕು ಅನ್ನೋದನ್ನು ಅಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಮೇಯ್ನಾಗಿ ಇನ್ನೊಂದು ಏನು ಹೇಳಿದ್ದಾರೆ ಅವರು ಅಂದರೆ, ಈ ರೀನೋಟಿಫಿಕೇಷನ್ ಮಾಡಿದಾಗ ನೀವು ಯಾವುದೇ ಒಂದು ಅಭ್ಯರ್ಥಿಗೆ ವಯಸ್ಸು ಮೀರಿ ಹೋಗಿದ್ದರೆ ಅಂಥವ್ರಿಗೂ ಕೂಡ ನೆಕ್ಸ್ಟ್ ಅವರಿಗೆ ಅವಕಾಶ ಕೊಡಬೇಕು ಅಂತಲೂ ಅವರು ಇದು ಮಾಡಿದ್ದಾರೆ. ಸೊ ಇಷ್ಟು ಒಂದು ಅಪ್ಡೇಟ್ಸ್ KSದು ಆಗಿರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ರೀನೋಟಿಫಿಕೇಷನ್ ಆಗೋ ಸಾಧ್ಯತೆ 95% ಇದೆ. ಯಾಕೆಂದರೆ ಈ ಒಂದು ವಿಷಯ ಅಧಿವೇಶನದಲ್ಲೂ ಕೂಡ ಇದು ಪ್ರಸ್ತಾಪ ಆಗಿರೋದ್ರಿಂದ ಕನ್ನಡ ಪರ ಒಂದು ಹೋರಾಟಗಳು, ವಿದ್ಯಾರ್ಥಿ ಸಂಘದ ಪರ ಅಭ್ಯರ್ಥಿಗಳು, ಸಂಘಟನೆಗಳು ಬಹಳ ಹೋರಾಟ ಮಾಡೋದ್ರಿಂದ ಇಲ್ಲಿ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಹೋರಾಟ ಅಂತವರು ಖಂಡಿತ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ರೀನೋಟಿಫಿಕೇಷನ್ ಆಗೋ ಸಾಧ್ಯತೆ ಖಂಡಿತ ಇದೆ ಅಂತ ಭಾವಿಸ್ತಾ ಇದ್ದೀವಿ ನಾವು. ಸೊ ನೋಡೋಣ, ವೇಟ್ ಮಾಡೋಣ. ಕ್ಯಾಟ್ ಅವರು ಇಲ್ಲಿಗೆ ಡೇಟನ್ನು ಇದು ತಡೆ ಹಿಡಿದಿದ್ದಾರೆ. ಮೇನ್ಸ್ ಎಕ್ಸಾಮ್ನ ಒಂದು ಡೇಟನ್ನು ತಡೆ ಹಿಡಿದಿದ್ದಾರೆ. ನೋಡೋಣ, ವೇಟ್ ಮಾಡೋಣ. ನೆಕ್ಸ್ಟು KPSC ಒಂದು 1959 ಆ್ಯಕ್ಟ್ಗೆ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇನು ಅಂತ ಮುಂದಿನ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಷ್ಟು ಇದು KS ಅಪ್ಡೇಟ್ ಆಗಿತ್ತು. ಯಾರು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.